ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಅವರು ಡೆಸ್ಕಿಂದ ಲೈವಲ್ಲಿದ್ದಾರೆ. ಪವನ್, ಈ 4 ಜನ ಲೀಡರ್ಗಳು ಏನಿದ್ದಾರೆ, 4 ಜನರು ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ವಿರಾಜಮಾನರಾದವರೇ. ಈ 4 ಜನರಲ್ಲಿ ವೈ ಸ್ಪೆಷಲಿ ಸಿದ್ದರಾಮಯ್ಯ ಇಸ್ ಅ ಪಾಪ್ಯುಲರ್ ಲೀಡರ್ ಅಂತ ಅನಿಸುತ್ತೆ ನಿಮಗೆ? ಶ್ರೀನಿವಾಸ್, ಅದು ಸತ್ಯವಾದ ಮಾತು. ಯಾಕೆಂದರೆ ಸಿದ್ದರಾಮಯ್ಯ ಈ ರಾಜ್ಯವನ್ನು ಅತಿ ಸುದೀರ್ಘ ಕಾಲವಾಗಿ ಆಳ್ದಂಥವ್ರು. 8 ವರ್ಷ ಅಂದರೆ 2013ರಿಂದ 18ರವರೆಗೂ 5 ವರ್ಷ ಅಧಿಕಾರ ಮಾಡಿದ್ದು, ಮತ್ತು ಈಗ 2023ರಿಂದ 26ರವರೆಗೂ CM ಆಗಿ ಕಾರ್ಯನಿರ್ವಹಿಸಿದೆ. ಸಿದ್ದರಾಮಯ್ಯ ಇಷ್ಟು ಅನ್ಟೋಲ್ಡ್ ಆಗಿ ಯಾಕೆ ಪಾಪ್ಯುಲರ್ ಆದರು, 51% ಯಾಕೆ ಅವ್ರ ಪರ ಮಠ ಬಿದ್ದು ಅಂದರೆ, ಸಹಜವಾಗಿ ಬಡವರ ಪರ ಅಂದರೆ ಭಾಗ್ಯಗಳಾಗಿರ್ಬೋದು, ಗ್ಯಾರಂಟಿ ಯೋಜನೆಗಳನ್ನಾಗಿರ್ಬೋದು, ಈ ರಾಜ್ಯದಲ್ಲಿ ಒಂದರ್ಥಕ್ಕೆ ಅವರು ಬಡವರ ಪರ ನಿಂತ್ಕೊಂಡು ಸಾಲು ಸಾಲು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋಂಥ ಯೋಜನೆಗಳನ್ನು ನಾವು ಗಮನಿಸ್ತಾ ಬಂದಾಗ ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರಭಾಗ್ಯ ಆಗಿರ್ಬೋದು, ಕೃಷಿ ಭಾಗ್ಯ ಆಗಿರ್ಬೋದು, ಯಾವುದು 2013ರಿಂದ 18ರವರೆಗೆ ಭ್ರಷ್ಟಾಚಾರ ರಹಿತ ಆಡಳಿತ, ಮತ್ತು ಎಲ್ಲ ಸಮುದಾಯದ ಬಡವರನ್ನು ಕೈಯಲ್ಲಿಟ್ಕೊಂಡು ಅವರ ದೃಷ್ಟಿಕೋನದಲ್ಲೇ ಸಹಜವಾಗಿ ಅವರು ಕೆಲಸ ಮಾಡ್ಕೊಂಡು ಬಂದಂಥವ್ರು. ಮತ್ತು 2023ರಲ್ಲಿ ಏನು ಅಧಿಕಾರಕ್ಕೆ ಬಂದರೆ ಅವರು ಪಂಚ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದ್ರೆ, ಏನು ಬಡವರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಮನೆಗೆ ಹೋಗೋದು, ಗೃಹ ಜ್ಯೋತಿ, ವಿದ್ಯುತ್ ಕರೆಂಟ್ ವೆಚ್ಚನೇ ಇಲ್ಲದೆ ಇರೋದು, ಮತ್ತು ಶಕ್ತಿ ಯೋಜನೆಗಳನ್ನು ಮುಖಾಂತರ ಜನರಿಗೆ ಹತ್ರ ಆದಂಥವ್ರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನ ಯಾಕೆ ಇಷ್ಟೊಂದು ಜನಪ್ರಿಯತೆ ಹೆಚ್ಚಾಗಿದೆ ಅಂದರೆ, ಅವರು ಜಾಸ್ತಿ ದಿನ ಆಗಿಲ್ಲ ಅಧಿಕಾರವನ್ನು ಸಹ ಬಿಟ್ಟು, ಬರೀ 30 ದಿನ ಆಯಿತು. ಹೀಗಾಗಿ ಅಶ್ವಯುಗ ನ್ಯೂಸ್ ಚಾನಲ್ ಅವರು ನಾವೊಂದು ಸರ್ವೆ ಮಾಡಿದ್ವಿ. ಅಂದರೆ ಯಾರು ಈ ಕ್ಷಣಕ್ಕೆ ಅತ್ಯಂತ ಜನಪ್ರಿಯ ನಾಯಕ ಅಂತ ಬಂದಾಗ, ಸಹಜವಾಗಿ 1 ತಿಂಗಳು ಹಿಂಚೆ ಅಧಿಕಾರವನ್ನು ಬಿಟ್ಕೊಂಡಂಥ ಸಿದ್ದರಾಮಯ್ಯನವರು ಅಲ್ಲೂ ಮನೆಗೆದ್ದರು. ಏನು ಅಂದರೆ, ಯಾವುದೇ ದಳ್ಳ ಇದನ್ನೆಬ್ಬರಿಸ್ತಲೇ ಗಲಾಟೆ ಗದ್ದಲವನ್ನು ಮಾಡ್ದಲೇ ಹೈಕಮಾಂಡ್ ಹೇಳ್ದಂತೆ ಬಂದು ರಾಜೀನಾಮೆ ಕೊಟ್ಟೋ ಮುಖಾಂತರ, ಅವರ ಯೋಜನೆಗಳ ಜೊತೆಗೆ ಮತ್ತು ರಾಜೀನಾಮೆ ನೀಡಿದ್ರ ಮುಖಾಂತರ ರಾಜ್ಯದ ಜನರ ಮನಸ್ಸು ಗೆದ್ದರು. ಹೀಗಾಗಿ ಸಿದ್ದರಾಮಯ್ಯ ಈ ಕ್ಷಣಕ್ಕೆ ಪಾಪ್ಯುಲರ್ ಲೀಡ್ರ್ ಅಂದರೆ ತಪ್ಪಾಗಲ್ಲ. ಮತ್ತು ಈಗ ಏನು ಇನ್ನು ಉಳಿದಂತೆ ಕುಮಾರಸ್ವಾಮಿಯವರಾಗಿರ್ಬೋದು, ಯಾರು ಯಡಿಯೂರಪ್ಪನವರಾಗಿರ್ಬೋದು, ಮತ್ತು DK ಶಿವಕುಮಾರ್ ಈಗ ತಾನೇ CM ಆಗಿದ್ದಾರೆ, 30 ದಿನಗಳಿಂದ ಆಡಳಿತ ಮಾಡ್ತಾಯಿದ್ದಾರೆ. ಒಂದು ವ್ಯಕ್ತಿತ್ವ ಯಾವುದು, ಒಬ್ಬ ಜನಪ್ರಿಯ ನಾಯಕ ಆಗೋದಕ್ಕೆ ಯಾವುದು ಬೇಕಾಗುತ್ತೆ ಅಂದರೆ, ಸಹಜವಾಗಿ ಜನರಿಗೆ ಹತ್ತಿರ ಆಗೋಂಥ ಯೋಜನೆಗಳನ್ನು ಕೊಟ್ಟಾಗ, ಜನರ ಸಮಸ್ಯೆಗೆ ಸ್ಪಂದಿಸಿದಾಗ, ಮತ್ತು ಜನರ ಜೊತೆ ನೇರವಾದಂಥ ಒಡನಾಟ ಇಟ್ಕೊಂಡಾಗ ಜನನಾಯಕ ಆಗ್ತಾರೆ. ಆ ಜನನಾಯಕ ಆಗಿದ್ದರಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರು ಅಂತ ಹೇಳ್ಬೋದು. ಯಾಕೆಂದರೆ ಜಾತಿ ಆಗಿರ್ಬೋದು, ಧರ್ಮ ಆಗಿದ್ದು ಯಾವುದೇ ಸಿದ್ದರಾಮಯ್ಯನವರು ಒಂದು ಕಡೆ ಮಾಜಿ CM, ಯಡಿಯೂರಪ್ಪನವರು ಮಾಜಿ CM, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಈಗ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರೈಟ್ ನಾವು ಈಗ CM ಆಗಿರುವಂತಹ DK ಶಿವಕುಮಾರ್ ಅವರು ಕಡೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದು ಅಂದರೆ ಜನರಿಗೆ DK ಶಿವಕುಮಾರ್ ಅವರ ಗವರ್ನೆನ್ಸ್ ಅನ್ನುವಂಥದ್ದು ಇಷ್ಟ ಆಗ್ತಾ ಇಲ್ವಾ, ಅಥವಾ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ರಾಜ್ಯದ ಜನರಿಗೆ ನಿರಾಸೆ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದಾನೆ ನನಗೆ? ಅಂದರೆ DK ಶಿವಕುಮಾರ್ ಅನ್ನುವಂಥವ್ರು ಏನಿದ್ದಾರೆ, ಹಿ ಈಸ್ ನಾಟ್ ಅ ಅಲ್ಟರ್ನೇಟಿವ್ ಲೀಡರ್ ಫಾರ್ ಕಾಂಗ್ರೆಸ್ ಅಂತ ಏನಾದರೂ ಅಭಿಪ್ರಾಯ ಬರ್ತಾ ಇದ್ದೇನೆ ಅಂತ, ಹಂಗೊಂದು ಅಭಿಪ್ರಾಯ ಇದೆನಾ ಅಂತ? ವೈದ್ಯ ಇಲ್ಲ, ಆ ಥರ ಯೋಚನೆ ಮಾಡೋದಕ್ಕಾಗಲ್ಲ. ಯಾಕೆಂದರೆ DK ಶಿವಕುಮಾರ್ ಅವರು CM ಆಗಿ ಜಸ್ಟ್ ಇನ್ನೂ ಒಂದು 32 ದಿನ ಅಧಿಕಾರ ಮಾಡಿದ್ದಾರೆ. ಮತ್ತು ಅದಲ್ಲದೆ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ ತನ್ನ ನಿಲುವುಗಳನ್ನು, ತನ್ನ ಯೋಜನೆಗಳನ್ನು ತಾನು ಹೆಂಗೆ ಜನರ ಮುಂದೆ ಹೋಗ್ತೀನಿ ಅದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಸಿಗುತ್ತೆ. ಸಿದ್ದರಾಮಯ್ಯನವರು ಏನು 2004ರ ನಂತರ, ಅಂದರೆ 2006ರ ನಂತರ ಹಿಂದೆ ಚಳವಳಿ ಕಟ್ಟಿದ ನಂತರ ಅವರು ಒಂದು ಲೀಡ್ರಾಗಿ ಎಮರ್ಜ್ ಆದಂಥವ್ರು. ಆದರೆ DK ಶಿವಕುಮಾರ್ ಸಿದ್ದರಾಮಯ್ಯನವರು 17 ವರ್ಷ ಅಧಿಕಾರ ಮಾಡ್ಕೊಂಡ್ಬಂದಿದ್ದಾರೆ. ಅಂದರೆ CLP ಲೀಡರ್ ಆಗಿ ಪ್ರಮುಖ ಹುದ್ದೆಗಳನ್ನು ಕಾಂಗ್ರೆಸ್ನಲ್ಲಿ ಅನುಭವಿಸ್ಕೊಂಡಿದ್ದಾರೆ. ಆದರೆ DK ಶಿವಕುಮಾರ್ಗೆ ಅವಕಾಶ ಇರಲಿಲ್ಲ. ಈಗಾಗ ಅವಕಾಶ ಸಿಕ್ಕಿದೆ. ಅಂದರೆ CM ಆಗಿ CLP ನಾಯಕನಾಗಿ ಅವಕಾಶ ಸಿಕ್ಕಿದೆ. ಇದನ್ನು ಈ 30 ದಿನಕ್ಕೆ ನಾವು ಡಿಸೈಡ್ ಮಾಡೋಕ್ಕಲ್ಲ. ಅಂದರೆ DK ಶಿವಕುಮಾರ್ ಪಾಪ್ಯುಲರ್ ಅಲ್ವಾ ಅನ್ನೋದು ಖಂಡಿತ ಹೇಳೋಕ್ಕಲ್ಲ. ಯಾಕೆಂದರೆ ಅವ್ರಿಗೂ ಒಂದು ಅವಕಾಶ ಇದೆ. ಮತ್ತು ಜನರು, ಮತ್ತು ಯಾವ ರಾಜಕಾರಣಿ ಜನರ ಜೊತೆ ನೇರವಾದ ಒಂದು ಸಂಪರ್ಕ ಇಟ್ಕೋತಾನೆ, ಆತನ ವ್ಯಕ್ತಿತ್ವ ಮತ್ತು ಆತನ ಜನಪ್ರಿಯತೆ ದಿನೇ ದಿನೇ ಏರಿಕೆ ಆಗುತ್ತೆ. ಈಗ ನಾವು ಯಡಿಯೂರಪ್ಪನವ್ರ ಬಗ್ಗೆ, ಯಡಿಯೂರಪ್ಪರಂಗಾದ್ರೆ ಇರಲಿಲ್ವ? ಯಡಿಯೂರಪ್ಪನವರು ಹೋರಾಟಗಾರರು, ಅವರು ಮುಂಚೆಯಿಂದ ಹೋರಾಟಕ್ಕೆ ಬಂದು ಜನರ ಜೊತೆ ಇದ್ದಂಥವ್ರು. ಆದರೆ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದು 2021ರಲ್ಲಿ ಅವರು ಅಧಿಕಾರದಿಂದ ಕೆಳಗಿಳಿದವರು. ಭಾಗಶಃ ಅವರು 5 ವರ್ಷ ಆಗೋಯ್ತು ಅವರು ಅಧಿಕಾರದಿಂದ, ಮತ್ತು ತೆರೆಮರೆಗೆ ಸರಿದಿದ್ದಂಥವ್ರು. ಸಕ್ರಿಯ ರಾಜಕಾರಣದಲ್ಲಿ ಇದ್ರೂ ಕೂಡ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಿಟ್ಟರೆ ಅವರು ಯಾವುದೇ ರೀತಿಯ ಮತ್ತಿಗೆ ಜನರಿಗೆ ಸಹಜವಾದ ಗುಣ ಏನು ಅಂದರೆ ಮರೆವಿದೆ. ವ್ಯಕ್ತಿಗಳನ್ನು ಈಗ ದೇವರಾಜ್ ಅರಸು ನೆನಪಿಸ್ಕೋತಾರೆ, ಆದರೆ ದೇವರಾಜ್ ಅರಸು ಇವತ್ತಿಗೂ ಪಾಪ್ಯುಲಾರಿಟಿ ಇದ್ದಾರೆ ಅಂದರೆ ಕಮ್ಮಿ ಇರ್ಬೋದು. ಯೋಜನೆಗಳ ಮುಖಾಂತರ ಮತ್ತು ಅವರು ಮಾಡಿದ ಕೆಲಸದ ಮುಖಾಂತರ ಅವರಷ್ಟೇ. ಇವತ್ತು ಕುಮಾರಸ್ವಾಮಿ ಅವರು ಸಹ ಕೇಂದ್ರ ಸಚಿವರಾಗಿ CM ಆಗಿ ಅವರು ಕಮ್ಮಿ ಅವಧಿ ಸಿಕ್ಕಿರೋದು. ಅಂದರೆ ಹಿಂದೆ 20 ತಿಂಗಳು, ಈಗ 1 ವರ್ಷ 4 ತಿಂಗಳು ಅಷ್ಟೇ ಸಿಕ್ಕಿದ್ದು. ಯಾರಿಗೆ? ಕುಮಾರಸ್ವಾಮಿ. ಒಟ್ಟು ಆಡಳಿತ ಅವ್ರದ್ದು ಒಂದು 2.5 ವರ್ಷ ಇರ್ಬೋದು. ಹಾಗಾಗಿ
ಕಮ್ಮಿ ಟೈಮಲ್ಲಿ ಯಾರು ಕೂಡ ಲೀಡರ್ ಆಗೋದಕ್ಕೆ ಆಗೋದಿಲ್ಲ. ಅವರು ಜನರನ್ನು ಅರ್ಥ ಮಾಡ್ಕೊ, ಈಗ ಹನಿಮೂನ್ ಪೀರಿಯಡ್ ಅಂತ ಮಾತಾಡ್ತೀವಿ, 6 ತಿಂಗಳು ಅಥವಾ ವರ್ಷ ಹನಿಮೂನ್ ಪೀರಿಯಡ್ ಅಂತ ಮಾತಾಡ್ತೀವಿ. ಯಾಕಾಗಿ ಅಂದರೆ ಇದೇ ಕಾರಣಕ್ಕಾಗಿ, ಅಂದರೆ ಅವ್ರು ಅಂದ್ಕೊಂಡಿರೋ ಯೋಜನೆಗಳು ಮತ್ತು ಸಾಧಕ ಬಾಧಕಗಳು, ಸರ್ಕಾರದ ನಿಯಂತ್ರಣ ಹೇಗಿದೆ, ಮತ್ತು ಅಧಿಕಾರ ಹಿಂದೆ ಮಾಡಿದಂಥ ಅಧಿಕಾರ ಹೇಗೆ ಮಾಡಿದ್ದಾರೆ, ಇದನ್ನೆಲ್ಲ ತಿಳ್ಕೊಂಡು ಆ ವಿಷಯದಲ್ಲಿ ಸಿದ್ದರಾಮಯ್ಯನವ್ರು ಯಾವತ್ತೂ ಗುಡ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಮಾರ್ಸ್ ಪೋಲರ್ ಅನ್ನೋದೊಂದು ಸುದ್ದಿ ಇದೆ. ಅಂದರೆ ಅವರು ಜನನಾಯಕನಾಗಿ ಮತ್ತು ಆಡಳಿತದಲ್ಲಿ ದಕ್ಷತೆಯನ್ನು ತೋರಿಸಿದ್ರು. 2013ರಿಂದ 2018ರವರೆಗೂ ಕೊಟ್ಟಂಥ ಆಡಳಿತ ಇದೆಯಲ್ಲ, ವಿರೋಧ ಪಕ್ಷದವರು ಸಹ ಈಗ 2023ರ ಚುನಾವಣೆ ಬಳಿಕ ಹೇಳಿದ್ದಾರೆ. ಅಂದರೆ ಆರ್ ಅಶೋಕ್ ಆಗಿರ್ಬೋದು, ಜ್ಞಾನೇಂದ್ರ ಆಗಿರ್ಬೋದು, ಇವರೆಲ್ಲರೂ ಅರ್ಗ ಜ್ಞಾನೇಂದ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರು ನಿಮ್ಮ 2013ರಿಂದ 2018ರವರೆಗೂ ಆಡಳಿತ ಇದೆಯಲ್ಲ ಅದು ಮೆಚ್ಚುವಂಥದ್ದು ಅಂತ ಹೇಳಿದ್ದಾರೆ. ಈಗ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು, ಮತ್ತು ಇನ್ನೊಂದು ನಾವು ಯಾವಾಗಲೂ ರಾಜಕಾರಣದಲ್ಲಿ ಯೋಚನೆ ಮಾಡಬೇಕಾಗಿರೋದು ಅಂದರೆ, ಒಂದೇ ಪವರ್ ಸೆಂಟರ್ ಆಗಿದ್ದಾಗ ಒಬ್ಬ ವ್ಯಕ್ತಿ ನೇರವಾಗಿ ಬೆಳೀತಾರೆ. ಈಗ ಸಪೋಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿ ಅವರೇ ಪವರ್ಫುಲ್, ಹಾಗಾಗಿ ಮೋದಿಯ ಜನಪ್ರಿಯತೆ ಉತ್ತುಂಗದಲ್ಲಿದೆ. ಇನ್ನೂ ಒಂದು ಆಲ್ಟರ್ನೇಟಿವ್ ಪವರ್ ಸೆಂಟರ್ ಓಪನ್ ಆಯಿತು ಅಂದರೆ ಸಹಜವಾಗಿ ಅವರ ಕ್ರೆಡಿಬಿಲಿಟಿ ಮತ್ತು ಅವರ ಜನಪ್ರಿಯತೆ ಸಹಜವಾಗಿ ಕುಗ್ಗುತ್ತಾ ಹೋಗುತ್ತೆ. ಈ ಗೌರ್ಮೆಂಟಲ್ಲಿ ಏನಾಗಿತ್ತು ಅದಾಗಿತ್ತು. ಈಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಇನ್ನೂ ಈ 2 ವರ್ಷ ಮುಂದಿನ ಗೌರ್ಮೆಂಟ್ ಏನಾದರೂ ಅವ್ರು ಮಾಡಿದ್ರೆ, ಅಂದರೆ ಅವ್ರು ಹೇಳ್ತಾ ಇರೋದು ನಾವು 2028ಕ್ಕೆ ಗೆಲ್ತೀವಿ ಅಂತ, ಏನನ್ನು ಮಾಡಿದ್ರೆ ಬೋರ್ದೇನು ಅವರೂ ಕೂಡ ಒಬ್ಬ ಪಾಪ್ಯುಲರ್ ಲೀಡರ್ ಆಗ್ಬೋದು. ಇನ್ನು ಯಡಿಯೂರಪ್ಪನವರಂತೂ ಸಕ್ರಿಯ ರಾಜಕಾರಣಕ್ಕೆ ಬರೋದಿಲ್ಲ, ಅವರು ತೆರೆಮರೆಗೆ ಸರಿದಿದ್ದಾಯಿತು. ಸಿದ್ದರಾಮಯ್ಯನವರು ತೆರೆಮರೆಗೆ ಸರಿದಿದ್ದಾಯಿತು. ಇನ್ನೇನಿದ್ರು ಕುಮಾರಸ್ವಾಮಿ ಅವರು ಅವ್ರಿಗೆ ಸದ್ಯಕ್ಕೆ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಬಂದರೆ ಅವರು ಒಂದು ಪಾಪ್ಯುಲರ್ ಲೀಡರ್ ಆಗ್ಬೋದು. 2006ರಲ್ಲಿ ಒಂದು ಸಾರಿ ಸರ್ವೆ ಮಾಡಿದಾಗ ಇದೇ ರೀತಿ ಬಂದಿತ್ತು. ಒಂದು ಏನು ರಾಷ್ಟ್ರೀಯ ಮಾಧ್ಯಮ ವರದಿ ಮಾಡಿದಾಗ ಆ ವರದಿಯಲ್ಲಿ ಕೂಡ ಕುಮಾರಸ್ವಾಮಿ ಅವರು ಅತ್ಯಂತ ಜನಪ್ರಿಯ ನಾಯಕ ಅಂತ ಬಂದಿದ್ರು. ಅವತ್ತಿಗೆ ಸಿದ್ದರಾಮಯ್ಯ ಸಿ ಎಂ ಆಗಿರಲಿಲ್ಲ, ಯಡಿಯೂರಪ್ಪನವ್ರು ಸಿ ಎಂ ಆಗಿರಲಿಲ್ಲ, ಡಿ ಕೆ ಶಿವಕುಮಾರ್ ಒಬ್ಬ ಸ್ಥಳೀಯ ಮಟ್ಟದ ಒಬ್ಬ ನಾಯಕರಾಗಿದ್ದರು, ಕುಮಾರಸ್ವಾಮಿ ಅವತ್ತಿಗೆ ಪಾಪ್ಯುಲರ್ ಆಗಿದ್ದರು. ಸೊ ಆಯಾ ಕಾಲಘಟ್ಟಕ್ಕೆ ಆಯಾ ವ್ಯಕ್ತಿಗಳನ್ನು ಜನ ಬೆಂಬಲಿಸ್ತಾ ಬಂದಿದ್ದಾರೆ ಅನ್ನೋದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಪರವಾಗಿ ಬಂದಿರೋಂಥ ಒಂದು ಸರ್ವೆ ರಿಪೋರ್ಟ್ ಕಾರಣ ಅಂತಂದು ಹೇಳ್ಬೋದು ವೈದ್ಯ. ಓಕೆ, ಧನ್ಯವಾದಗಳು ಪವನ್ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇದು ಸಿದ್ದರಾಮಯ್ಯನವರು ಈಸ್ ಒನ್ ಆಫ್ ದ ಪಾಪ್ಯುಲರ್ ಲೀಡರ್ ಅನ್ನುವಂಥದ್ದು ಅಶ್ವವೇಗ ಸರ್ವೆಯಲ್ಲಿ ಈಗ ತಿಳಿದು ಬಂದಿದೆ.